रूप शिवोऽहं शिवोऽहं मनोबुद्ध्यहंकार चित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायु चिदानन्दरूप शिवोऽहं शिवोऽहं। गुरुब्रह्मा गुरुर्विष्णु गुरुदेवो महेश्वरः गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ। ಈ ಭೂಮಿಯ ಮೇಲೆ ಅವತರಿಸಿರುವ ಎಲ್ಲ ಸಿದ್ಧ ಶರಣ ಸಾಧು ಸಂತ ಶಿವಯೋಗಿಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಗಳು ಮಹಾತ್ಮರು ಹಿಂದಿನಿಂದ ಹೇಳ್ತಾ ಬಂದಿದ್ದಾರೆ, ಮಾನವ ಜನ್ಮ ದೊಡ್ಡದು ಅಂತ. ಅದನ್ನು ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ಅರಿವಿನ ಜನ್ಮ, ಉಳಿಕಿದ ಎಲ್ಲ ಜನ್ಮಗಳು ಮರವೆಯ ಜನ್ಮಗಳು. ಆ ಅರಿವಿನ ಜನ್ಮಕ್ಕೆ ಬಂದಿರತಕ್ಕಂಥ ಮಾನವ ಅರಿವನ್ನು ಜಾಗೃತ ಮಾಡಿಕೊಂಡಂದ್ರೆ, ಯೋಗ್ಯ ತಿಳುವಳಿಕೆಯನ್ನು ಮಾಡಿಕೊಂಡಂದ್ರೆ ಮಾತ್ರ ಮಾನವ ಜನ್ಮದ ಸಾರ್ಥಕತೆ ಆಗ್ತದೆ. ನಿಜಗುಣಾರ್ಯರು ಹೇಳ್ತಾರೆ, ಮನುಜ ಕುಲದ ಜನನದ ಲಾಭ ಯಾವುದು? ನಾನು ಯಾರು ಅನ್ನುವುದನ್ನು ತಿಳಿದುಕೊಳ್ಳುವುದು. ಸಾಮಾನ್ಯವಾಗಿ ನಾವು ಯಾರು ಅನ್ನೋದು ನಮಗೆ ಗೊತ್ತೈತಿ ಅಂತ ಅವಂತೀವಿ. ಆದ್ರೆ ನಾ ಯಾರು ಅಂತ ತಿಳ್ಕೊಂಡೇನಿ, ಅದನ್ನ ಹೌದು ಏನಲ್ಲೋ, ಈ ದೇಹವೇ ನಾನಂತ ತಿಳ್ಕೊಂಡೇವು. ವಿಚಾರ ಮಾಡಿ ನೋಡಿದ್ರೆ ಇದು ತಪ್ಪು ತಿಳುವಳಿಕೆ ಐತಿ ಅಂತ ಮಹಾತ್ಮರು ಹೇಳ್ತಾರೆ. ಗುರುದೇವ ಆತ್ಮಾನಂದರು ಹೇಳ್ತಾರ, ಶವ ನೀನಲ್ಲ, ನೀ ಏನದಿ? ಈ ಶಿವನ ನೀನದಿಯಪ್ಪ. ಅದನ್ನು ಮರೆತದ್ದಕ್ಕ ನಿನಗೆ ದುಃಖ ಬಂದದ್ದು. ಸ್ವರೂಪದ ಅಜ್ಞಾನವೇ ದುಃಖ ಪರಂಪರೆಗೆ ಮೂಲ ಕಾರಣ ಅಂತ. ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ. 6ನೇ ಶತಮಾನದೊಳಗನ ಹೇಳಿದ ಏನಂತ? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ನಮ್ಮ ಗುರುಗಳು ಹೇಳ್ತಿದ್ರು, ಆಸೆಗೆ ಏನು ಕಾರಣ? ಆಸೆಗೆ ವಿಷಯ ವಸ್ತುಗಳಿಂದ ಸುಖ ಸಿಗತೈತೆ ಎನ್ನುವ ತಪ್ಪು ತಿಳುವಳಿಕೆನ ಕಾರಣ. ಈ ವಿಷಯ ವಸ್ತುಗಳಿಂದ ಸುಖ ಸಿಗತೈತೆ ಎನ್ನುವ ತಪ್ಪು ತಿಳುವಳಿಕೆಗೆ ಏನು ಕಾರಣ ಅಂದ್ರೆ, ಈ ದೇಹ ನಾನು ಅನ್ನೋದನ್ನ ಕಾರಣ. ಈ ದೇಹ ನಾನು ಅನ್ನೋದಕ್ಕೆ ಏನು ಕಾರಣ ಅಂದ್ರೆ, ನಿಜವಾಗ ನಾನು ಯಾರದೇನೆ ಅನ್ನುವ ಯೋಗ್ಯ ತಿಳುವಳಿಕೆ ಇಲ್ಲದೆ ಇರುವುದನ್ನೇ ಕಾರಣ. ಅಂದ್ರ ನಾ ಅರಿವದೇನಿ, ಇದರೊಳಗಿರ್ತಕ್ಕಂಥ ಚೇತನ ಅರಿವು ಎನ್ನುವ ತಿಳುವಳಿಕೆ ಇಲ್ಲದೆ ಇರುವುದನ್ನ ಕಾರಣ. ಆ ಅರಿವು, ಆ ಚೇತನ ಹೆಂಗೈತಿ ಅಂದ್ರ ಆನಂದಮಯ ಐತಿ, ನಿತ್ಯ ಐತಿ, ಪರಿಪೂರ್ಣ ಐತಿ, ವ್ಯಾಪಕ ಐತಿ, ಅನಂತ ಐತಿ, ಯಾವಾಗಲೂ ಇರ್ತದ. ಆ ವ್ಯಾಪಕವಾಗಿರ್ತಕ್ಕಂಥ ಅರಿವ ನಾನನ್ನು ತಿಳುವಳಿಕೆ ಇಲ್ಲದಕ್ಕ ಅಂದ್ರ ಸ್ವರೂಪದ ಮರವೆಯಿಂದನ ಈ ಎಲ್ಲ ದುಃಖ ಪರಂಪರೆ ಶುರುವಾಗಿದೆ. ಅಂದ್ರ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧಿ ಹೇಳಿದ್ದು ಕರೆಕ್ಟೋ ಏನು ತಪ್ಪು ಅಂತ ವಿಚಾರ ಮಾಡಿ ನೋಡಿದ್ರ, ಇನ್ನೂ ಆಳಕ್ಕೆ ಹೋದ್ರ ಸ್ವರೂಪದ ಅಜ್ಞಾನವೇ ದುಃಖ ಪರಂಪರೆಗೆ ಮೂಲ ಕಾರಣ. ಅದಕ್ಕೆ ಆ ಸ್ವರೂಪದ ಅಜ್ಞಾನವನ್ನು ಕಳೆದುಕೊಂಡ್ವಿ ಅಂದ್ರ, ತನುವಿದೇನು, ಇದಕ್ಕೆ ನನಗೆ ಏನು ಸಂಬಂಧ ಐತೆ ಅಂತ ವಿಚಾರ ಮಾಡಿ ಒಳಗೆ ಹೋಗಿ ನೋಡಿದಾಗ ನನ್ನ ಸ್ವರೂಪದ ಮರವೆಯಿಂದ ಇಷ್ಟು ದುಃಖ ಪರಂಪರೆ ಬಂದದ. ನಿಜವಾಗಿ ನಾನು ಯಾರದೇ ಅನ್ನೋದನ್ನ ಯೋಗ್ಯ ತಿಳುವಳಿಕೆ ಗುರುಮುಖಿಯನ್ನು ತಿಳ್ಕೊಂಡಾಗ ಈ ಎಲ್ಲ ದುಃಖದಿಂದ ನಾವು ಬಿಡುಗಡೆಯನ್ನ ಹೊಂದುತ್ತೀವಿ. ಮನುಷ್ಯನಿಗೆ 3 ಭ್ರಾಂತಿ ಗಂಟು ಬಿದ್ದಾವ. ಒಂದು
ಈ ದೇಹ ನಾನನ್ನುವ ಭ್ರಾಂತಿ. ಈ ದೇಹಕ್ಕೆ ಸಂಬಂಧಿಸಿದ ವಸ್ತುಗಳು ನನ್ನನ್ನು ಭ್ರಾಂತಿ. ಇವನು ನನಗೆ ಇಟ್ಕೋಬೇಕು, ಇವುಗಳಿಂದ ಯಾವಾಗಲೂ ಸುಖ ಹೊಂದುತ್ತಿರಬೇಕು ಅಂತಕ್ಕಂಥ ಭ್ರಾಂತಿ. ಈ ಮೂರು ಭ್ರಾಂತಿಯನ್ನು ಯಾವ ತೆಗಿತಾನ ಅವನು ನಿರ್ಭ್ರಾಂತ ಸ್ಥಿತಿಗೆ ಏರ್ತಾನ. ಅವನೇ ಸಚ್ಚಿದಾನಂದ ಘನ ಸ್ವರೂಪದ ಜ್ಞಾನವನ್ನು ಪಡಿತಾನ. ಅವನೇ ಮಹಾತ್ಮನಾಗ್ತಾನ, ಮುಕ್ತಾತ್ಮನಾಗ್ತಾನ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನ, ನಾನು ನನ್ನದು ನನಗೆ ಎನ್ನವೇ ಯಾವ ಮನುಜನು ನಡೆವನು ಅವನೇ ಕಾಮಾದಿಗಳ ತೊರೆದು ಶಾಂತಿ ಸುಖವನ್ನು ಪಡೆವನು. ಇದುವೇ ಬ್ರಾಹ್ಮಿ ಸ್ಥಿತಿಯು ಪಾರ್ಥ, ಪಡೆಯ ಮೋಹವು ಮುಸುಕರು, ಕಡೆಯವರೆಗೆ ಸ್ಥಿತಿಯೊಳಿದ್ದು ಬ್ರಹ್ಮ ಭಾವವ ಪಡೆವನು. ಇದು ಹೇಳಿದಷ್ಟು ಕೇಳಿದಷ್ಟು ಸರಳಲ್ಲ. ಗುರುಗಳು ಹೇಳ್ತಿದ್ರು, ಒಂದು ಪ್ರಶ್ನೆ ಕೇಳವ್ರೆ, ಅದಕ್ಕೆ ಉತ್ತರ ನಾವು ಇದು ಕೇಳ್ತಿದ್ವಿ ಶಾಸ್ತ್ರ ಹೇಳಿಬಿಡವ್ರು. ನಿಮಗ ಅವು ಶಬ್ದ ಬಾಯಿಪಾಟಿ ಆಗ್ಯಾವ್ರು. ಇವು ಶಾಸ್ತ್ರದ ಶಬ್ದಗಳು ಏನಾಗ್ಯಾವ ಅಂದ್ರ ಬೈಪಾಟ್ ಆಗ್ಯಾವ. ನಿಮಗ ಅವು ಏನಾಗ್ಬೇಕಂದ್ರ ಮನಪಾಠ ಆಗ್ಬೇಕು. ಹೆಂಗ್ ಮನಪಾಠ ಆಗ್ಬೇಕಂದ್ರ ಏನ್ ಕೇಳ್ತಿರ್ತೇವಲ್ಲ ಅದ್ರ ಅನುಭವ ಮಾಡ್ಕೋಬೇಕ್ರಿ. ಅನುಭವ ಮಾಡ್ಕೊಂಡು ಅನುಭವವಾಗಿ ತತ್ವ ಕಾಣಬೇಕು ಜೀವ. ಅಂದಾಗ ಇದೆಲ್ಲ ಒಳಗ ಉಳಿತದ. ನಾವು ಲಿಂಗ ಪ್ರವಚನ ಹೇಳಾಕತ್ತಿದ್ವಿ. ಅದು ಬಜಿ ಪ್ರಸಂಗ ಬಂತ್ರಿ. ನಾ ಬಜಿ ಪ್ರಸಂಗ ಹೇಳೋಟಿಗೆ ಮುಗುದಿಂದ ಒಬ್ಬ ಅಜ್ಜ ಏನಂದ್ರ, ನೀ ಪ್ರವಚನದಾಗ ಯಾವ್ದಾರ ಉದಾಹರಣೆ ಕೊಡು, ಬಜಿದೊಂದು ಕೊಡಬೇಡ ಅಂದ. ಯಾಕೆ ಅಜ್ಜ ಅಂದ್ಯ, ನೀ ಯಾವಾಗ ಬಜಿ ಅಂತಿ ನೀನ್ ಮುಂದಿನ ಪ್ರವಚನ ತಿಳಿಯೋದು ನನಗೆ ಅಂದವ. ಅಂದ್ರ ನಾ ಬಜಿಯನ್ನು ದೃಷ್ಟಾಂತ ತಗೊಂಡಿಲ್ಲ. ಅವಾಗ ಎಣ್ಣೆ ತಗೊಂಡು ಬಂದಂಗ, ಒಲಿ ಇಟ್ಟಂಗ, ಬೋಗಾಣಿ ಇಟ್ಟಂಗ, ಅದ್ರಾಗ ಎಣ್ಣೆ ಹಾಕಿದಂಗ, ಕಾಸಿದಂಗ, ಬಜಿ ಕರದಂಗ, ತಿಂದಂಗ ಬಾಳ ಹುಡುಗ್ರಿ ಅವಾಗ. ಆ ಬಜಿ ಭಾವ ಆದಾಗ ನಾ ಹೇಳುದ್ರ ಭಾವ ಯಾವಾಗ ಆಗ್ಬೇಕು ಅವಾಗ? ಯಾಕ ಬಜಿ ಭಾವ ಆತು ಅಂದ್ರ ಅದ್ರ ಮ್ಯಾಗ ಆಸಕ್ತಿ ಅದ. ಯಾವುದ್ರ ಮ್ಯಾಗ ಆಸಕ್ತಿ ಇರ್ತತಿ ಅದ್ರ ನೆನಪಾತಂದ್ರ ಅದ್ರಾಗ ಮುಳುಗುತ್ತದ. ಹಂಗ ಗುರುವಿನ ಬೋಧದಲ್ಲಿ ಆಸಕ್ತಿ ಆತಂದ್ರ, ಗುರುವಿನ ಉಪದೇಶದಲ್ಲಿ ನಮ್ಮ ಮನಸ್ಸು ಆಸಕ್ತಿ ಆತಂದ್ರ ಅದ್ರೊಳಗೆ ಮುಳುಗಾಕ್ ಹತ್ತದ. ಮುಳುಗುದು ಕಲಿಬೇಕ್ರಿ. ನಾವು ಮುಳುಗಾಕ ಒಲ್ವಿ. ಮುಳುಗುವುದನ್ನು ಯಾವ ಕಲಿತಾನ ಗುರುಜ್ಞಾನವನ್ನು ಸಂಪೂರ್ಣವಾಗಿ ಅಂತರಂಗದೊಳಗೆ ನೆಲೆಗೊಳಿಸಿಕೊಂತಾನ. ನೋಡಿ, ಸ್ವಾಮಿ ರಾಮತೀರ್ಥರು ಒಂದು ಮಾತು ಹೇಳ್ತಾರ, ಮೊದಲ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡ್ಕೋರಿ. ಗುರುಗಳ ಇನ್ನೇನ್ ತಿಳ್ಕೊಬೇಕಾಗೈತ್ರಿ, ಇನ್ನೇನಿಲ್ಲೋ ತಿಳ್ಕೊಳ್ಳೋದು ಎಲ್ಲ ತಿಳಿಸೇವೆ. ಇನ್ನ ಜ್ಞಾನಕ್ಕೆ ಕೂತು ನೀವ ಕಂಡುಕೊಳ್ಳೋದು ಅಂತ ಹೇಳಿದ್ರು ನಮಗೆ. ಮತ್ ನಿಮ್ಗೆ ಆಶೀರ್ವಾದ ಇರ್ಲಿಲ್ರಿ ನಮ್ದು ಆಶೀರ್ವಾದ ಆಗಿ ಮುಗಿದು ಹೋಗೈತಿ, ನಿನ್ನ ಆಶೀರ್ವಾದ ನೀ ಮಾಡ್ಕೋ ಅಂದ್ರು. ಈಗ ಆ ಬಜಿ ಶಬ್ದ ತೆಗೆದುಕೊಂಡು ನಾವು ಹೆಂಗ ಅದ್ರೊಳಗೆ ಮುಳುಗಿನ ಹಂಗಿದ್ರೊಳಗೆ ಮುಳುಗೋದು ತಿಳಿದು. ಯಾಜ್ಞವಲ್ಕ್ರ ಮೈತ್ರಾದೇವಿಗೆ ಇದನ್ನ ಹೇಳ್ಯಾರ, ಮೈತ್ರ ನೆರೆ ಕೇಳು, ನಾ ಹೇಳುವುದನ್ನು ಹೆಂಗೆ ಕೇಳು, ಚೆನ್ನಾಗಿ ಕೇಳು. ನೆರೆ ಕೇಳು, ಕೇಳುವುದನ್ನು ಅರಿ, ಅರಿದುದನ್ನು ಒಮ್ಮೆಯೂ ಮರೆಯದಿರಿ. ಗುರು ಪೇಳದ ತೆರೆದೊಳು ತ್ವರೆ ವಿಷಯವನ್ನು ತೊರೆದು ನಿರ್ವಿಷಯವಾಗಿರ್ತಕ್ಕಂಥ ಆ ಪರಬ್ರಹ್ಮನಲ್ಲಿ ಕೈಗೊಂಡು ನೆಲೆ ನಿಲ್ಲು, ನೀ ಏನಾಗ್ತಿ, ಪರಿಪೂರ್ಣ ಸುಖಿಯಾಗ್ತಿ ಮೈತ್ರ. ಆಕೆ ಅಧಿಕಾರಿ ಇದ್ದೊಡ್ರಿ ತಿಳ್ಕೊಂಡು. ನಮ್ಮಂತ ಯಾದ ತೆಲಿಗೆ ಎಷ್ಟು ಕುಳಿತಿತಿ ಅದೋ ಏನೋ ಕೇಳ್ತೇವೆ. ಹಂಗ ಮೊದ್ಲು ಹೆಂಗಿದ್ವಿ ಹಂಗ. ಈಗ ನಿನ್ನೆ ದಿವಸ ಕಾಳ ನೆನಕ್ರ ಮರುದಿವ್ಸ ಏನಕ್ಕವ್ರಿ, ನೀರಾಗ ಕಾಳ ನೆನಕ್ರ ಏನಕ್ಕವು ಹೋಗ್ತಾವ. 3 ದಿವಸ ಇಟ್ರು ನೆನೆಯಲಿಲ್ಲ ಅಂದ್ರ, 1 ವರ್ಷ ಇಟ್ರು ಹಂಗ ಇದ್ದು ಅಂದ್ರ ಕಳ್ಳಗಾಳ ಅಂತ. ಎಷ್ಟು ಪುಳಿತಿತ್ತಿ ಆದ್ರೂ ನಾವು ಹೆಂಗಿದ್ದೇವೆ ಹಂಗ ಅದೇವಿ. ಒಂದು ಇಟ್ಟು ಬದ್ಲಿ ಆಗಿಲ್ಲ ಅಂದ್ರ ನಾವು ಏನು ಕಡ್ಡಗಾಳ. ತಿಂದ್ರ ಉಪಯೋಗ ಆಗೋದಿಲ್ಲ, ಒಗದ್ರ ಹುಟ್ಟೋದಿಲ್ಲ, ಅಂದ್ರ ವೇಸ್ಟ್ ಅಂತ.
ಗುರು ಸ್ಥಾನಕ್ಕೆ ಬಂದಿದೆ ಅಂದ್ರೆ ನಮ್ದು ಏನೋ ಪುಣ್ಯ ಇದಾರೆ. ಗುರು ಉಪದೇಶ ಸ್ವಲ್ಪ ಹೊಂಟತ್ತಂದ್ರೆ ಏನೋ ಪುಣ್ಯ ಅದ. ಉಳಿತಂದ್ರೆ ಉಳಿಸಿಕೊಂಡಾವಂತೆ ಈ ಜಗತ್ತಿನೊಳಗ ಬಹಳ ಪುಣ್ಯವಾನ. ಇನ್ನೂ ಬಹಳ ಹೇಳ್ಬೇಕಂತ ಅನಿಸ್ತದ್ರಿ. ಆಗಲೇ ಅನೌನ್ಸ್ ಮಾಡಾಕ್ತಿದ್ರ ಅಣ್ಣವ್ರು, 10 ನಿಮಿಷದೊಳಗೆ ಮುಗಿಸ್ರಿ, 5 ನಿಮಿಷದೊಳಗೆ ಮುಗಿಸಿರಿ ಇನ್ನೂ ಚಲೋ. ನೀ ಹೇಳೋದ ಬಿಟ್ರಿ ಇನ್ನೂ ಬಹಳ ಚಲೋ ಅಲ್ಲಪ್ಪ. ಇನ್ನೊಂದು ಏನಂದ್ರಿ, ಒಂದು ರಿಕ್ವೆಸ್ಟ್ ಏನ್ ಮಾಡ್ಕೊಳ್ಳೋದಂದ್ರ, ಬಹಳ ಮಂದಿನ ಪ್ರವಚನ ಹೇಳಿಸಬಾರ್ದ್ರಿ ಯಾವುದೇ ಪುಣ್ಯ ಕಾರ್ಯಕ್ರಮದೊಳಗ. ಎಲ್ಲಾರು ಹೇಳಾವ್ರ ಆಗ್ಯಾರ್ರಿ, ಕೇಳಾವ್ರ ಇಲ್ದಂಗ ಆಗ್ತಾರೆ. ಒಟ್ರಿಗೊಂದೊಂದು ಕುರ್ಚಿ ಇಟ್ಟು ಹೇಳಕ್ ಹಚ್ಚಿ ಬಿಡುದ್ರಿ. ಯಾರು ಅನುಭಾವಿಗಳದಾರ, ಅಂತರಂಗದೊಳಗ ಜ್ಞಾನದ ಶೆಲೆಯನ್ನು ಮುಖ್ಯವಾಗಿ ಅಳವಡಿಸಿಕೊಂಡಾರಲ್ಲ, 4 ಮಂದಿ ಮಾತಾಡಿದ್ರು 1 ತಾಸು ಅವ್ರ ಜ್ಞಾನವನ್ನು ನಾವು ತಿಳ್ಕೊಂಡಿವಿ ಅಂದ್ರೆ ಕುಂತಲಿನ ಸಮಾಜ ಹತ್ತತ್ರಿ. ಎಲ್ಲಾರು ಕೇಳಿದ್ವಿ ಅಂತಂದ್ರ ಪಚಡಿಯಾಗಿ ಎಲ್ಲ ಒಳಗೆ ಏನ್ ತಿಂದೇನು ಏನ್ ಬಿಟ್ಟೇನು, ಯಾವ್ದನ್ನ ತಲೆಯಾಗಿ ಹಿಡ್ಕೋಬೇಕು, ಯಾವ್ದನ್ನ ಉಳಿಸ್ಕೋಬೇಕು, ತಲೆ ಏನಕತ್ರಿ ಚಿಪ್ಪಾಡಿ ಆಗಿ ಹೋಗ್ತದ. ಅದಕ್ಕ ಮುತ್ತಿನಂತ ಮಾತುಗಳನ್ನ ಅನುಭಾವಿಗಳಿಂದ ಕೇಳಿ ನಮ್ಮ ಅಂತರಂಗದೊಳಗೆ ತಂಬಾಕ ತಿಂತಿರ್ತಾನ್ರಿ, ಯಾವ ಪ್ರವಚನ ಹೇಳ್ತಿರ್ತಾನ ಏನಂತ, ವಿಷಯದೊಳಗೆ ಜಗ ಎಲ್ಲ ಏನು ಹೋಗ್ತದ್ರಿ ಅದ್ರೊಳಗ. ಅದಕ್ಕ ಇದ್ರೊಳಗೆ ನೆಲೆಯಾಗಿ ನಿಂತಾವ ಅವನ ಜ್ಞಾನವನ್ನು ನಾವು ಕೇಳ. ಗುರುಮುಖೇನ ಅಂತ ಗೊತ್ತಲ್ರಿ, ಗುರುಮುಖೇನ ಶಾಸ್ತ್ರ ಕೇಳ್ಬೇಕಂತಾರೆ. ಯಾಕ ಬಹಳ ಮಂದಿ ಗುರುಗಳದಾರ್ರಿ ಈ ಜಗತ್ತಿನೊಳಗ. ಅವ್ರು ಹೆಂಗ್ ಹೇಳ್ತಿರ್ತಾರಂದ್ರ, ಈ ಜಗತ್ತಿನೊಳಗೆ ಏನೈತೆ ಅಂತಿರ್ತಾರ, ಬಾಟ್ಲಿಗೆ ಹೋಗಿರ್ತಾರ ಅವ್ರು ಸಂಜೆಗನ. ಬಹಳ ಕಷ್ಟ ಬರೀ. ಆದ್ರ ನಮಗ್ ಗುರುಗಳು ಸಿಕ್ಕಾರ, ಅವ್ರ ಗುರುಗಳ ಜ್ಞಾನವನ್ನ ಪಡ್ಕೊಂಡಿರಿ. ಗುರುಗಳ ಹೆಂಗಿದ್ರಂತ ನನಗ ಗೊತ್ತ್ರಿ. ನೋಡ್, ಎಷ್ಟೋ ಮಂದಿ ಏನೇನೋ ತಿಳ್ಕೊಂಡಾರ ಗುರುಗಳಂದ್ರ. ಅವ್ರು ಹೇಳ್ತಿದ್ರ, ನಾ ರಗಡ ಮಂದಿಲಿ ಕೇಳಿ, ಗುರುಗಳ ಮುಂದೆ ನೀವು ಹೇಳೋದಲ್ಲ ಪ್ರವಚನ, ನಾನೇ ಹೇಳ್ತೀನಿ ಅಂತ ಹೇಳ್ಯಾರ. ಅಂದ್ರ ಎಷ್ಟೋ ಮಂದಿ ಏನೇನೋ ತಿಳ್ಕೊತಾರ. ಅವ್ರ ಜ್ಞಾನ, ಅವ್ರ ಶಕ್ತಿ ಎಂತದೈತಿ ಅನ್ನೋದು ಮುಂದೆ ತಾನ ಏನಾಗ್ತದ್ರಿ ಗೊತ್ತಾಗ್ತದ. ನೀವೊಬ್ಬ ಚಂತಾಗಿ ತಿಳ್ಕೋ ಗುರು, 4 ಮಂದಿ ತಿಳ್ಕೊಲಿ. ಇಷ್ಟು ವರ್ಷ ನಾ ಪ್ರವಚನ ಹೇಳಿದ್ದು ಏನಾಗ್ತತಿ, ಸಾರ್ಥಕತೆ ಆಗ್ತದ ಅಂತ. ಎಷ್ಟೋ ಮಂದಿ ಮುಂದೆ ಹೆಸರು ಹಚ್ಕೊಳ್ಳೋರು ಹೆಚ್ಚು ಮಂದಿ ಇದಾರ. ಎಲ್ಲ ನಮ್ಮ ಗುರುಗಳು ಹೇಳ್ತಾರೆ, ಎಲ್ಲಾರು ಶೋಭ್ರನಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರುಗಳನ್ನ. ಜಗದ್ಗುರುಗಳಾಗವ್ರು ಬಹಳ ಮಂದಿ ಅದಾರ್ರಿ. ಜಗತ್ತಿನ ಭ್ರಾಂತಿ ಕಳ್ಕೊಂಡು ಸ್ವರೂಪದವ್ರು ಉಳಿಯೋರು ಬಹಳ ಕಡಿಮೆ ಅದಾರ. ಹೆಂಗ ಭ್ರಾಂತಿ ನೀಗತಿ, ನೀ ಎಲ್ಲ ಮಹಾಂತನ ಆಗತಿ, ಹಂಗ ಹಿಂಗ ಹೊತ್ತು ಬೆಳೆದು ಹಂಗ ನೀ ಸತ್ ಹೋಗತಿ ಅಂತ. ಅವಕಾಶಗಳ ಪೂರ್ವ ಜನ್ಮದ ಪುಣ್ಯದಿಂದ ಎಷ್ಟೋ ಮಂದಿಗೆ ಸಿಗಬಹುದ್ರಿ. ಯಾವ ತನ್ನ ಸ್ವಪ್ರಯತ್ನದಿಂದ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಎಲ್ಲಿ ನಿಲ್ತಾನ, ಅವ್ನ ಅವಕಾಶಗಳು ಬೇಕಾಗೇ ಇಲ್ಲ, ತಾನ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋತಾನ್ರಿ. ದುಡ್ಡುಗಳ ಕುಂತ್ರು ಮುಕ್ತನಾಗ್ತಾನ, ದೊಡ್ಡ ಗದ್ದಿಗೆ ಮೇಲೆ ಕುಂದ್ರಿಸಿದ್ರು ಮುಕ್ತನಾಗ್ತಾನ. ಅವ್ ಎಲ್ಲಿದ್ರು ಮುಕ್ತನೇ. ಬಂಗಾರವನ್ನು ತಿಪ್ಪಿಯಾಗಿದ್ರಿ ನೀವು, ಅದು ಪರಿಶುದ್ಧನ ಐತಿ. ಮ್ಯಾಗ ಕುಂದ್ರಸ್ರಿ, ಅದು ಪರಿಶುದ್ಧನ ಐತಿ. ಎಷ್ಟೋ ಮಂದಿ ತಳ ಕುಂತಾರಿರ್ತಾರ್ರಿ, ಅವ್ರ ಬ್ರಹ್ಮಜ್ಞಾನಿಗಳ ಇರ್ತಾರೆ. ಇಲ್ಲೇ ಮ್ಯಾಗ ತಳಗೊಂಡು ದೊಡ್ಡದಲ್ಲ, ಒಳಗೇನು ನೆಲೆಯಾಗಿ ನಿಂತ ನೋಡ್ರಿ, ಅದ ಬಹಳ ದೊಡ್ಡದು. ಗುರುಗಳು ಹೇಳ್ತಿದ್ರ, ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ ಗುರುವಿನಿಂದ ಅರಿದೊಡೆಯನ್ನು ಮುಕ್ತಿಸಕ ಸಾಧ್ಯವೇ ಕೋಟಿ ಜನ್ಮಗಳು ಉಗ್ರ ತಾಪಸನಾಗಿ. ದೇಹವನ್ನ ಅನ್ಯ ದೇಹವನ್ನ ಕಾಣುವಂತ ಅಭ್ಯಾಸ ಮಾಡ್ಬೇಕ್ರಿ. ನನ್ನ ಶರೀರದ ಪರಿವೆ ನನ್ಗೆ ಎಲ್ಲದಂಗ ಆಗ್ಬೇಕು. ದೇಹ ಭಾವ ಹೋಗಬೇಕು. ದೇಹ ಭಾವ ಹೋಗಿ ದೇವ ಭಾವ ನೆಲೆಯಾಗಿ ನಿಲ್ಲಬೇಕು. ನಾನ ಆನಂದ ರೂಪದೇನೆ, ನನಗನ್ಯವಾಗಿ ಆನಂದ ಹೊರಗಿಲ್ಲ. ಆನಂದಕ್ಕಾಗಿ ನನ್ನ ಮನಸ್ಸು ಹೊರಗೆ ಹೋಗಬೇಕಾಗಿಲ್ಲ. ಮನಸ್ಸು ಅವ್ಯವಿಚಾರಿ ಆಗಬೇಕ. ಮನಸ್ಸು ಆತ್ಮನನ್ನ ಬಿಟ್ಟು ಇನ್ನೊಂದಕ್ಕೆ ಲಕ್ಷ್ಯ ಕೊಡ್ತಿ ಅಂತಂದ್ರ ಮನಸ್ಸು ವ್ಯಭಿಚಾರ ಆದಂಗ. ನಾನಾ ಆನಂದದ ಗಣಿಯದೀನಿ, ನಾನಾ ಸುಖದ ಸಾಮ್ರಾಜ್ಯದೀನಿ.
ಅಂತ ಅದರೊಳಗ ನಿರಂತರ ಎದ್ದಾಗಿನಿಂದ ಮಲಗುವವರೆಗೆ ಮನಸ್ಸನ್ನು ಪ್ರಸನ್ನ ಇಟ್ಟುಕೊಂಡು ಅದರೊಳಗ ತದಾಕಾರವಾಗಿ ಯಾವಿರುವ ಅಭ್ಯಾಸವನ್ನ ಮಾಡ್ತಾನ, ಎದ್ದಾಗ ಬಿದ್ದಾಗ ಆ ಬ್ರಹ್ಮ ಭಾವದೊಳಗೆ ಇರ್ತಾನ. ಅವು ಒಂದಿಲ್ದೊಂದು ಜನ್ಮದೊಳಗ ಅಷ್ಟ ಅಲ್ಲ, ಇಡೀ ಜನ್ಮದಲ್ಲಿ ಅವ ಏನಾಗ್ತಾನ್ರಿ ಮುಕ್ತಾತ್ಮನಾಗ್ತಾನ. ಏನನ್ನು ಕಳ್ಕೊಂಡು? ಭ್ರಾಂತಿಯನ್ನು ಕಳೆದುಕೊಂಡು. 4 ನಿಮಿಷ ದಾಟಿ ಹೇಳವ್ರಿ. ತನು ಇದೇನು, ಈ ತನು ಯಾರ್ದು, ಏನಿದು, ಇದಕ್ಕ ನನಗೆ ಸಂಬಂಧ ಹೆಂಗ ಕೂಡ್ತಿ, ಇದನ್ನ ವಿಚಾರ ಮಾಡಬೇಕಾಗೈತಲ್ಲ. ಸಾಮಾನ್ಯವಾಗಿ ಈ ದೇಹನ ನಾನು ತಿಳ್ಕೊಂಡೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರ್ಯಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮುಯತಿ. ಈ ದೇಹ ಬಾಲ್ಯ, ಯೌವನ, ಮುಪ್ಪು, ಸಾವು, ಮೊದಲ ಹುಟ್ಟು. ಬಾಲ್ಯ, ಯೌವನ, ಮುಪ್ಪು, ಸಾವು, ಈ ಬದಲಾವಣೆಗಳು ಒಳಪಡ್ತದ. ಆದ್ರೆ ನಾನು ಇವ್ಯಾವ ಬದಲಾವಣೆಗೆ ಒಳಪಡದೇ ಇರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತು ಇದ್ದೇನೆ. ಈಗ ನೋಡ್ರಿ, ನಾ ಬಾಲ್ಯದೊಳಗ ಸಣ್ಣ ಲಂಡ್ ಚೊಣ್ಣ ಹಾಕೊಂಡ್ರ ಲಂಡ್ ಅಂಗಿ ಹಾಕೊಂಡು ಓಡಾಡ್ತಾ ಇದ್ದೆ. ಆದ್ರ ಆ ಶರೀರ ಈಗಿಲ್ಲ. ಆದ್ರ ನಾ ಆಗ ಓಡಾಡಿದ್ದು ಅಡ್ಡಾಡಿದ್ರ ಅನುಭವ ನನಗೈತಿ, ಐತಿಲ್ರಿ. ಮತ್ತು ಬಾಲ್ಯದೊಳಗೆ ಇದ್ದಾವನು ನಾ ಈಗ ಅದೇನಿಲ್ಲ. ಆದ್ರೆ ಬಾಲ್ಯದ ಅವಸ್ಥೆ ಈಗೈತನು, ಬಾಲ್ಯದ ಶರೀರ ಈಗೈತನು ಇಲ್ಲ. ಯೌವನಕ್ಕೆ ಬಂದ್ಯ, ಯೌವನವನ್ನು ದಾಟಿ ಹೊಂಟೇವೆ, ಯೌವನದೊಳಗೂ ನಾವಿರ್ತೇವೆ. ಮುಪ್ಪಾವಸ್ಥೆಗೆ ಹೋದಾಗ ಯೌವನದ ಶರೀರ ಇಲ್ಲ, ಆದ್ರೆ ಯೌವನದೊಳಗೆ ಇದ್ದಿರ್ತಕ್ಕಂಥ ಸತ್ಯ ವಸ್ತು ನಾನದೇ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರ್ಯಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಯತಿ. ಇದು ಬಾಲ್ಯ, ಯೌವನ, ಮುಪ್ಪು, ಜನನ, ಮರಣ ಅನ್ನುವ ಹೊಡೆತಕ್ಕೊಳಗಾಗುತ್ತದ. ಆದ್ರೆ ಇದ್ರೊಳಗ ಬದಲಾವಣೆ ಆಗಲಾರ್ದ, ಚ್ಯುತಿ ಹೊಂದಲಾರ್ದ, ಜನನ ಮರಣಗಳಿಗೆ ಒಳಗಾಗಲಾರ್ದ, ಇದಕ್ಕೆ ಬೇರೆಯಾಗಿ ಸ್ವಚ್ಛಂದವಾಗಿ ನಿಶ್ಚಿಂತತೆಯಿಂದ ನಿರ್ಭಯವಾಗಿ ಯಾವಾಗಲೂ ಅಖಂಡವಾಗಿರ್ತಕ್ಕಂಥ ಆ ಸತ್ಯ ವಸ್ತುನ ನಾನದೇನು. ಆ ಅನುಭವವನ್ನು ನಿತ್ಯ ಎದ್ದಾಗಿನಿಂದ ಮಲಗುವವರೆಗೆ ಅದರಾಗ ಮುಳುಗುವ ಅಭ್ಯಾಸವನ್ನ ಮಾಡಬೇಕು. ಇದು ಆತ್ಮಜ್ಞಾನದ ಸಾಧನೆಯ ಕ್ರಮ. ಇದನ್ನ ಅಭ್ಯಾಸ ಮಾಡಬೇಕು. ಆಮ್ಯಾಗ ಆ ಒಳಗಿರ್ತಕ್ಕಂಥ ಅರಿವು ಹೆಂಗೈತಿ? ಆನಂದಮಯ ಐತಿ. ನನ್ನ ಸ್ವರೂಪದ ಆನಂದನ ಪ್ರತಿಯೊಂದು ವಿಷಯದೊಳಗೂ ನನಗೆ ಪ್ರಕಟ ಆಗ್ತದ. ತಿನ್ನುವಾಗ, ಉಣ್ಣುವಾಗ, ಮೂಸುವಾಗ, ಮುಟ್ಟುವಾಗ ಆ ವಸ್ತುಗಳಿಂದ, ಆ ವಿಷಯಗಳ ಸಂಪರ್ಕದಿಂದ ನನಗೆ ಅನುಭವಕ್ಕೆ ಬರುವ ಆನಂದ, ಅದು ಯಾವ ಆನಂದ? ಅದು ವಿಷಯದ ಆನಂದವಲ್ಲ, ಅದು ನನ್ನ ಬ್ರಹ್ಮನ ಆನಂದ, ನನ್ನ ಆತ್ಮನ ಆನಂದ, ನನ್ನ ಒಳಗಿನ ಆನಂದ. ಶಿವ ನಿನ್ನಲ್ಲೇದಾನು, ನೀ ನೋಡಿಲ್ಲೋ, ಎಲ್ಲಿ ಹುಡುಕಿದರಿಲ್ಲ. ಸುಖ ನಿನ್ನೊಳಗೈತೋ, ನೀ ತಿಳಿದಿಲ್ಲೋ, ಎಲ್ಲಿ ಹುಡುಕಿದರಿಲ್ಲ. ಕಾಲ ಮ್ಯಾಕ ಮಾಡಿ, ತಲೆಯ ಕೆಳಕ ಮಾಡಿ, ಜೋತಾಡಿದರಿಲ್ಲ. ಸುಖ ಎಲ್ಲೈತಿ? ನಿನ್ನೊಳಗೈತಿ. ತಾನೇ ತನ್ನಳು ತನ್ನ ನಿಜವ ನೋಡಲು ಪರಮ ಆನಂದ ಚಿದ ಅಖಂಡ ರೂಪಗಳು. ನಿನ್ನೊಳಗೆ ನೀನು ನೋಡ್ಕೋರು. ನೀ ಎಲ್ಲಿ ನೋಡಕತ್ತಿ ಆನಂದವನ್ನು? ನೀನು ಹೊರಗೆ ನೋಡ್ಕೊಳಕತ್ತಿ. ನೀ ಎಷ್ಟು ಜನರಿಗೆ ಹೊರಗೆ ತೆಗೆದಿದ್ರು ನಿನಗೆ ಸಿಗುದಿಲ್ಲೋ. ಅಪೋರ್ ಅಂತಿದ್ರು ಹೊರಗಡೆಗೆ ಎತ್ತೈತಿ ನೋಡಿ ಮಗ. ಈಗ 80 ಸರ್ತಿ ತೆಂಗಿ ತಗೊಂಡು ಹೋಗಿ ಬಂದಿರ್ತಾರಲ್ಲ, 2 ಕಟ್ ಅವನೊಂದು ಫೋಟೋ ತಕೋಬೇಕು. ಅದನ್ನ ನೋಡ್ರಿ ನಮಗ ನಿಂದ್ರಾಕಾಗಂಗಿಲ್ಲ. ಹಂಗಾಗಿರ್ತಂದ್ರೆ ಹೊರಗಡೆಗೆ ಎತ್ತವ್ರ ಮಗ ಹೆಂಗಾಗಿರ್ತದೆ? ಬರೀ ಶಾರೀರಿಕ ಹೊರಗಡೆಗೆ ಎತ್ತೆ ಶರೀರ ಹಿಂಗಾಗೈತಿ. ಮನಸ್ಸು ಬರೇ ಜನ್ಮ ಜನ್ಮಾಂತರ ಹೊರಗೆ ತಿರುಗಿಯಾಡಿ 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 ನಮ್ಮ ಮನಸ್ಸುಗಳು ಹೆಂಗಾಗ್ಯಾವ? ಮಲಿನಾಗ್ಯಾವ, ಶಕ್ತಿಯನ್ನು ಕಳ್ಕೊಂಡಾವ, ಆತ್ಮಶಕ್ತಿಯನ್ನು ಕಳ್ಕೊಂಡು ಕುಂತಾವ. ಆ ಹರಿತಕ್ಕಂಥ ಮನಸ್ಸನ್ನ ಅಂತರ್ಮುಖ ಮಾಡಿ ಬ್ರಹ್ಮನ ಅನುಭೂತಿಯನ್ನ ಪಡ್ಕೊಂಡು ಬ್ರಹ್ಮಭಾವದೊಳಗೆ ನಿಲ್ಲೇ ಹತ್ರ ನಮ್ಮೊಳಗ ಆ ಬ್ರಹ್ಮನ ಶಕ್ತಿ ಏನಾಗ್ತದ್ರಿ? ಕ್ರೋಢೀಕರಣ ಆಗ್ತದ. ನಮ್ಮ ಗುರುಗಳು ಊರಿಗೆ ಹೋಗಿ
ತಮ್ಮ ಗಾಡಿ ಚಾರ್ಜ್ ಖರ್ಚು ಮಾಡಿಕೊಂಡು ನಮ್ಮೆಲ್ಲ ಉಪದೇಶವನ್ನು ನೀಡಿದರು. ಅಲ್ಲಿಯೋ ನನ್ನ ಶರೀರ ಇಷ್ಟು ದಣಿವು ಮಾಡಿಕೊಂಡು ಬಂದು ಅಡ್ಡಾಡಿ ಹೇಳ್ತೀನಿ, ನೀವು ಒಬ್ಬರು ತಯಾರಾಗಲಿಲ್ಲ ಅಂದ್ರೆ ಏನು ಉಪಯೋಗ ಆಗ್ತವ ಅಂತ. ಅಪ್ಪೋ ನಮಗೆ ತಿಳಿಸಿದ್ದೇನಾಯ್ತು ಅಂತ ಹೇಳ್ತಾ ಇದ್ರು. ಏನ್ ಆಶ್ರಮದೊಳಗೆ ಒಬ್ಬೊಬ್ಬರು ಇದ್ದೀರಿ, ಒಬ್ಬೊಬ್ಬರು ಮಠ ಆಗಿ ನಿರ್ಮಾಣ ಆಗ್ಬೇಕು, ಒಂದೊಂದು ಆಶ್ರಮ ಆಗಿ ನಿರ್ಮಾಣ ಆಗ್ಬೇಕು ನೀವು ಅಂತ ಹೇಳ್ತಿದ್ರು. ನೋಡ್ರಿ, ಎಲ್ಲರೂ ನಾವೆಲ್ಲರೂ ತಯಾರಾದ್ವಿ ಅಂದ್ರೆ ಗುರುದೇವ ಆತ್ಮಾನಂದ ಅಜ್ಜ ಅವ್ರನ್ನ ಕೇಂದ್ರವಾಗಿಟ್ಕೊಂಡು ಇಡೀ ಜಗತ್ತನ್ನ ಪರಿವರ್ತನೆ ಮಾಡುವ ಶಕ್ತಿ ಅಪೋರ್ ಜ್ಞಾನದೊಳಗೈತೆ. ಎಷ್ಟು ಕಡಾಖಂಡಿತವಾಗಿ, ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ ಹೇಳ್ಕೊತ ಬಂದಾರ ಗುರುದೇವ ಆತ್ಮಾನಂದರು. ಸಂಸಾರವು ದುಃಖಕರವೆಂದು ಸಾಕಾದರೆ ಸರ್ಕೋ, ಪಾರಮಾರ್ಥವು ಸುಖಕರವೆಂದು ಬೇಕಾದರೆ ಬೆರಕೋ. ಇವೆರಡೂ ವಾಲ್ಯ ಅಂದ್ರ ಮುಂಗೈ ಗೆಂಗಿ ಹಚ್ಚಿ ಲೋ ಲೋ ಅಂತ ಬೈಕೋ. ಆ ಸೂರ್ಯ ಬಂದಾಗ ಜಂಪಾಣ ಅಂಗಡಿ ಐತಿ, ಅಲ್ಲಿ ಇರ್ತಿದ್ರಲ್ಲ ಅವ್ರದ್ದು ಗೊತ್ತು. ಆ ಜಂಪಾಣ ಅಂಗಡಿಯಾಗ ಹೋಗಿ ಕೊಬ್ಬರಿಯಲ್ಲಿ ತಗೊಂಬಾ, ಬಂದು ಮುಂಗೈ ಹೆಚ್ಚಿ ಲೋ 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 ಬೈಕೋ ಅಂತ ಹೇಳ್ತಾರೆ. ಅಪ್ಪ ಅವ್ರ ಮಾತು ಹೇಳ್ತಾರ, ಗಂಟ್ಯಾನಕ್ಕಿ ಹಿಡಿಯಾಕ ಹೋಗಿ ಕೈಯಾನಕ್ಕಿ ಕಳ್ಕೊಂಡಂಗಾಗೈತಿ ಅಂತ. ವಿಷಯದೊಳಗೆ ಸುಖ ವಿಚಾರಕ್ಕೆ ಹೋಗಿ ತನ್ನೊಳಗಿರ್ತಕ್ಕಂಥ ಆನಂದವನ್ನ ಕಳ್ಕೊಂಡಂಗಾಗೈತಿ. ಹೊಟ್ಟೆ ಹಸದ್ರ ಸೀದಾ ರೊಟ್ಟಿ ಬುಟ್ಟಿಗೆ ಹೋಗ್ತೀವೋ ಏನ್ ಹಳ್ಳ ತಗಿ ಹೋಗ್ತೀವೋ ಅಂತ ಕೇಳ್ತಾರ ಆತ್ಮಾನಂದ ಜೋ. ಎಲ್ಲಿ ಹೋಗ್ತೀವ್ರಿ? ರೊಟ್ಟಿ ಬುಟ್ಟಿಗೆ ಹೋಗ್ತೀವಿಲ್ಲ, ಇದು ಮಾತ್ರ ಚಂದ ಗೊತ್ತೈತಿ. ಹೊಟ್ಟೆ ಹಸದ್ರ ರೊಟ್ಟಿ ಬಟ್ಟಿಗೆ ಹೋಗ್ಬೇಕು ಅನ್ನೋದು ಗೊತ್ತೈತಿ. ಆದ್ರ ನನಗೆ ನಿಜಾನಂದ ಬೇಕಾಗಿತ್ತ ಅಂದ್ರೆ ಆತ್ಮದ ಕಡೆಗೆ ಹೋಗಂತ ಅವ್ರಂತಾರ. ನಾವು ಎಲ್ಲಿ ಇಲ್ಲ ಈ ಹಳ್ಳ ತ್ಯಾಗ ಜಗತ್ತಿನ ಕಡೆ ಸುಖ ಹುಡುಕ್ಯಾಡಕ್ ಹೊಂಟೇವಿ. ಹೊರಗೈತಂತ ಹುಡುಕ್ಯಾಡಕ್ ಹೋಗಿ ಹೊರಗಿನ ಹಕ್ಕಿ ಹಿಡಿಯಾಕ್ ಹೋಗಿ ಒಳಗಿರ್ತಕ್ಕಂಥ ಆತ್ಮನ ಆನಂದದ ಹಕ್ಕಿನ ಏನಾಗೈತಿ ಕಳ್ಕೊಂಡಂಗಾಗೈತಿ. ಕಸ್ತೂರಿ ಮರ ಗುಡ್ಡಾನ ತಿರುಗುತ್ತಂತ, ಅಲ್ಲಿ ಸುಗಂಧ ಐತಿ ಇಲ್ಲಿ ಸುಗಂಧ ಐತಿ ಅಂತ ಕಡಿಕಟ್ಟು ವಿಚಾರ ಮಾಡಿತಂತ. ಎಲ್ಲಿಲ್ಲ ನನ್ನೊಳಗ ಐತಂತ ಅದು ಹೊಂಕಳದಾಗಿಂದ ಬರಾಕ್ ಹತ್ತಿತ್ತಂತ. ಆವಾಗ ಅದಕ್ಕೆ ಅನುಭವ ಆಗ್ತದೆ. ಹಂಗ ನಮ್ಮೊಳಗ ನಾವು ಅನುಭವ ಮಾಡ್ಕೊಳ್ಳೋದನ್ನು ಕಲಿಬೇಕು. ಜಗತ್ತಿನ ಗೊಡವಿ ಬಿಡಬೇಕ್ರಿ. ಜಗತ್ತಿನ ಮಾನ ಮನ್ನಣೆಗಳಿಗೆ ಮನಸ್ಸು ಕೊಡಕ್ ಹೋಗಬಾರ್ದು. ಜಗತ್ತಿನ ಬಲೆ ಅಂತತ್ರಿ, ನಾಳೆ ಹಲೆ ಅಂತ. ನಮ್ಮ ಗುರುಗಳು ಹೇಳ್ತಿದ್ರ, ಊರ ನಮ್ಮ ಹೆಸರಲ್ಲಿ ಶಂಕ ಹೊಡಿತಿರ್ಬೇಕ, ನಾ ತಣ್ಣಗಿರ್ಬೇಕಂತ. ಲಪ್ಪಂಗ ಅದಾನ, ಬದ್ಮಾಸ್ ಅದಾನ, ಪ್ರವಚನ ಹೇಳ್ಕೊಂಡು ಹೊಟ್ಟಿ ತುಂಬಿಸುವಂತ ಅಡ್ಡಾಡ್ತಾನ ಅಂತ ರಗಡ ಮಂದಿ ಇರ್ತಾರ ಗುರು. ಅದನ್ನ ತಲೆಯಾಗ ಹಾಕೊಂಡ್ರ ನಮ್ಮನ್ನ ಸೇವನ ಮಾಡಕ್ ಆಗಂಗಿಲ್ಲ. ಅನ್ನಾವ್ರು ಅಂತಿರ್ತಾರ, ಬೇಗಳೆಂಬು ಬಳ್ಳಿಯೊಳಗಿನ ಅಕ್ಷರಗಳು ಅವೇನು ನಮ್ಮನ್ನು ಡಬ್ಬಡದಂತೆ ಸೂಜಿಯಂತೆ ಚುಚ್ಚುವುದಿಲ್ಲ, ಹಚ್ಕೊಂಡ್ರ ಚುಚ್ತಾವ. ಒಂದು ಉದಾಹರಣೆ ನೆನಪಾಗ್ತಾವ, ಒಂದು ಉದಾಹರಣೆ ಹೇಳಿ ಮುಗಿಸ್ತೇನೆ. ಈ ಜಗತ್ತಿನೊಳಗೆ ಹೆಂಗೈತಿ, ಚಲೋ ಮಾಡಿದ್ರು ಒಂದಂತಾರ, ಕೆಟ್ಟ ಮಾಡಿದ್ರು ಒಂದಂತಾರ. ಇಲ್ಲಿ ಇರೋದ ಜಗತ್ತು ಅದಕ್ಕೆ ಅನ್ನ ಯಾರ ಬಾಯಿಗೂ ಮುಚ್ಚಳಿಲ್ಲ. ಯಾರ್ಯಾರು ತಮಗೆ ಏನು ಅಂತ ಬರ್ತೈತಿ ಹಂಗಂತಾರ. ಅವು ಇರೋದ ಎದಕ್ರಿ ಅನ್ನಾಕ, ಹುಟ್ಟಿರೋದ ಎದಕ್ಕ ಅನ್ನಾಕ. ಅವಾಗ ಅನ್ಕೊಂತ ಸಾಯ್ತಾವ, ಬ್ರಹ್ಮಜ್ಞಾನ ಆಗುದಿಲ್ಲ. ನಮ್ ಗುರುಗಳು ಹಿಂಗೆ ಆಗ್ತದೆ. ಅವು ನಿಂದ ಮಾಡಕ ಹುಟ್ಟ್ಯಾವ, ನಿಂದ ಮಾಡಕ ಬದುಕ್ಯಾವ, ನಿಂದ ಮಾಡಿ ಮಾಡಿ ಸತ್ತು ಹೋಗ್ತಾವ. ಅವ್ರ ಸ್ವರೂಪ ಜ್ಞಾನ ಎಂದೆಂದು ಆಗುದಿಲ್ಲ. ಒಬ್ಬ ಅಪ್ಪ ಮಗ ಕೂಡಿ ಕತ್ತಿ ಖರೀದಿ ಮಾಡಿ ತಗೊಂಬರಾಕತ್ತಿದ್ರಂತೆ. ಎಲ್ಲಿಂದ? ಸಂತ್ಯಾಗಿಂದ. ಒಂದ್ 4 ಮಂದಿ ಭೇಟಿ ಆದ್ರು ಅಂತ. ಕತ್ತಿ ಯಾಕೆ ತಗೊಂಡಿವಿ ಅಂತ ಕೇಳಿದ್ರು. ಕತ್ತಿ ಇರೋದ ಹತ್ತಾಕ, ಅದನ್ನ ಸುಮ್ ಹಿಡ್ಕೊಂಬರಾಕತ್ತಿರಲ್ಲ ಅಂದ್ರು. ಆವಾಗ ಇವ್ರು ಏನ್ ಮಾಡಿದ್ರು, ಹೌದಲ್ಲ ಇವ್ರು ಹೇಳೋದು ಕರೆ ಐತೆ ಅಂತ ಅವ ಅಪ್ಪ ಆ ಮಗಿಗೆ ಹೇಳಿದ್ರು, ಹತ್ತಲೆ ಕತ್ತಿ ಅಂತ. ಅವ ಹತ್ತಿ ಕೂತಂತ ಮುಂದೆ ಬರಾಕತ್ತಂತ. ಒಂದ್ 4 ಮಂದಿ ಮಾತು ಭೇಟಿ ಆದ್ರು. ಆ ಹುಡುಗ ಅಂದ್ರಂತ, ಅಲ್ಲಿ ನಿಮ್ಮ ಅಪ್ಪ ವಯಸ್ಸಾದ ಬುದ್ಧಿಯಲ್ಲಿಟ್ಟಿ ಅವನು ಕುಂದಿಸ್ಬಾರ್ದ? ಹೌದಪ್ಪ ಕರೆ ಐತೆ ಅವ್ರು ಹೇಳೋದು, ನೀ ಹತ್ತು ನಾನು ಹೇಳ್ಕೊಂತ ಬರ್ತೀನಿ ಅಂತ ಮಗ ಅಂದ್ರು. ಮುಂದ್ಕತ ಬರಾಕತ್ಕೊಂಡು ಮತ್ತೊಂದು 4 ಮಂದಿ ಭೇಟಿ ಆದ್ರು. ಆ ಅಜ್ಜಗ ಅಂದ್ರು, ಅಲ್ಲ ಮಗನ ಹತ್ತಿಸಿ ಅದು ಬುದ್ಧಿ ಐತಿಲ್ಲ, ಆ ಮಗನ ನಡೆಸಾಕತ್ತಿ ಬುದ್ಧಿ ಐತಿಲ್ಲ. ಮತ್ತೆ ಏನ್ ಮಾಡ್ಬೇಕ್ರಿ ಅವರು?
ಮತ್ತೊಂದು 4 ಮಂದಿ ಹಂಗ ಅಂತಿರ್ತಾರೆ ಮುಂದೆ ಹೋಗಿ ನಡಿಗೆ. ಮತ್ತೊಂದು 4 ಮಂದಿ ಕಾತಿರೋದು ಕತ್ತು ಇಬ್ರು ಇರ್ತಿದ್ರಂತ್ರಿ. ಅದು ಅಡ್ಡಾಡಿ ಕುಂತ ಬರಾಕ್ ಹತ್ತಂತ ಕತ್ತಿ. ಮತ್ತೊಂದು 4 ಮಂದಿ ಬಂದ್ರಂತ. ಮನುಷ್ಯರದಿರು ದನಗಿನ ಆಗಿರು ಆ ಕಾತಿ ಐತಿ ನೀವಿಬ್ರು ಇರ್ತೀರಿ ಬುದ್ಧಿಯಾಗಿಟ್ರಿ. ಅವಾಗ ಅಂದ್ರಂತ ಅವ್ರು ವಿಚಾರ ಮಾಡಿದ್ರಂತ ಈ ಕಾತಿ ಐತಿ ಅಂತ ಇಷ್ಟು ಗದ್ದಲ. ಅಲ್ಲೇ ಒಂದು ಹೊಳೆ ಹರಿದು ಹೊಟ್ಟಿತ್ತಂತ ಪೂಲ್ ಇತ್ತಂತ. ಕತ್ತಿ ಕಾಲು ಕಟ್ಟಿ ಹೊಳೆಯಾಗಿ ಹೊಡೆದ್ಬಿಟ್ರಂತ. ಎದರ ಸಂಬಂಧ ಈ ನಿಂದ ಅಪಮಾನಗಳು ಬರ್ತಾವ್ರಿ? ಈ ಅಧಿಕಾರ ಸಂಬಂಧ, ಗುರುತ್ವದ ಸಂಬಂಧ. ನಾ ಹೆಚ್ಚ ನಾ ಕಡಿಮೆ ಅಪೋರತರ ನಾನ ಅಂದವರೆಲ್ಲ ಬಾಯಾಗ ಮಣ್ಣು ಹಾಕೊಂಡನ ಹೋಗ್ಯಾರ. ಅಪೋರತರ ಎತ್ತರದ ಮೇಗೆ ಕುಳಿತರೆ ಹಾಗೆ ಗರುಡನಾಗಬಹುದೇ? ಇವ ದೇವರು ಈ ಪಲ್ಲಕ್ಕಿ ಮಾಡಿ ಕುಂದಿರ್ಸಿರ್ತಾರಲ್ರಿ ಜಗದ್ಗುರುಗಳಂತ ಹೇಳಿ ಅಲ್ಲಿ ಕುಂತಿರ್ತಾರ. ಕಳಸದ ಮ್ಯಾಗ ಕಾಯಿ ಕುಂತಿರ್ತತಿ. ನಿನ್ಕಿತ ಮ್ಯಾಗ ಕುಂತೇನೆ ನೋಡಂತ. ಆದ್ರೆ ಕಾಯಿಗೆ ಕಿಮ್ಮತ್ತೈತಿ. ಎತ್ತರದ ಮ್ಯಾಗ ಕುಂತಿದ್ದೆಲ್ಲ ದ್ವಾರದಲ್ಲ, ಒಳಗ ಆ ಅನುಭವದೊಳಗೆ ಯಾವ ಕುಂತ ನೋಡ ಅವ ದೊಡ್ಡ. ಅವ ಚಿಪ್ಪ್ಯಾಗ ಕುಂತರು ಮುಕ್ತಾತ್ಮನ ಇರ್ತಾನೆ. ಅದಕ್ಕ ತಾನೇ ತನ್ನೋಳು ತನ್ನ ನಿಜವನ್ನ ಯಾವ ಕಾಣ್ಕೊಂತಾನ ಅವ ನಿಜವಾದ ಗುರು ಆಗ್ತಾನ. ಆ ಗುರುವಿನ ಜ್ಞಾನ ಯಾವ ಪಡಿತಾನ ಅವನು ಅರಿವಿನ ಜಾಗೃತಿ ಆಗ್ತತಿ. ಅವನು ಒಂದಿಲ್ದೋನೆ ಗುರು ಆಗ್ತಾನ. ಆ ಗುರುವಿನ ಸ್ಥಾನವನ್ನು ನಾವು ನೀವೆಲ್ಲರೂ ಸಂಪಾದನೆ ಮಾಡಿ ಪರಮ ಸುಖಿಗಳಾಗೋಣ. ಅಂತ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ